ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾತ್ರಿ ನೀವು ಗಾಢ ನಿದ್ರೆಯಲ್ಲಿದ್ದೀರಿ. ದಿನವಿಡೀ ದಣಿದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿವೆ. ಆಗ ಇದ್ದಕ್ಕಿದ್ದಂತೆ ನಿಮಗೆ ಎಚ್ಚರವಾಗುತ್ತದೆ. ಕಣ್ಮುಚ್ಚಿಕೊಂಡು ಏಳುತ್ತೀರಿ. ಏನೋ ತಿಳಿಯದ ಅಸ್ವಸ್ಥತೆ ನಿಮ್ಮೊಳಗೆ ಕಾಡುತ್ತದೆ. ಸಮಯ ನೋಡುತ್ತೀರಿ. ಎಂದಿನಂತೆ ಗಡಿಯಾರದ ಮುಳ್ಳುಗಳು ಮಧ್ಯರಾತ್ರಿ 3 ರಿಂದ 5 ಗಂಟೆಯ ನಡುವೆ ಇರುತ್ತವೆ. ನಿಮ್ಮ ನಿದ್ರೆಗೆ ಭಂಗವಾಗಲು ಕಾರಣ ಒಂದೇ, ಮೂತ್ರ ವಿಸರ್ಜನೆ ಮಾಡಬೇಕೆಂಬ ತೀವ್ರವಾದ ಭಾವನೆ. ನಮ್ಮಲ್ಲಿ ತುಂಬಾ ಮಂದಿ ಈ ಅನುಭವವನ್ನ ಪ್ರತಿದಿನ ರಾತ್ರಿ ಎದುರಿಸುತ್ತೇವೆ. ಒಂದು ವೇಳೆ ನೀವು ಅದನ್ನು ಸಾಮಾನ್ಯ ಶಾರೀರಿಕ ಕ್ರಿಯೆ ಎಂದು ಭಾವಿಸಿ ನಿರ್ಲಕ್ಷಿಸಬಹುದು. ರಾತ್ರಿ ಹೆಚ್ಚು ನೀರು ಕುಡಿದಿರಬಹುದು ಅಥವಾ ಅದು ವಯಸ್ಸಾಗೋಕೆಯ ಲಕ್ಷಣವಿರಬಹುದು ಎಂದು ನೀವು ಅಂದುಕೊಳ್ಳಬಹುದು. ಆದರೆ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ, ಯಾಕೆ ನಿಮ್ಮ ನಿದ್ರೆಗೆ ಯಾವಾಗಲೂ ಈ 3 ರಿಂದ 5 ಗಂಟೆಯ ನಡುವೆಯೇ ಭಂಗವಾಗುತ್ತದೆ? ಅದು ಮಧ್ಯರಾತ್ರಿ 12 ಗಂಟೆಗೆ ಅಥವಾ ಬೆಳಿಗ್ಗೆ 6 ಗಂಟೆಗೆ ಏಕೆ ಆಗುವುದಿಲ್ಲ? ಫ್ರೆಂಡ್ಸ್, ಇಂದು ನಾವು ಹೇಳ ಹೊರಟಿರುವ ರಹಸ್ಯವನ್ನು ಕೇಳಿದ ನಂತರ ನಿಮ್ಮ ಕಾಲ ಕೆಳಗಿನ ನೆಲವು ಜಾರಿದಂತೆ ಭಾಸವಾಗಬಹುದು. ಇದು ಸಾಮಾನ್ಯ ವಿಷಯವಲ್ಲ. ಇದು ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ನಿಮಗೆ ನೇರವಾಗಿ ಕಳುಹಿಸುತ್ತಿರುವ ಒಂದು ಆಳವಾದ ರಹಸ್ಯಮಯ ಸಂಕೇತ. ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಕಾಳಿದಾಸ ಗುರೂಜಿ. ಪ್ರೀತಿಯಲ್ಲಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಅನೈತಿಕ ಸಂಬಂಧ ಸಮಸ್ಯೆ ಪರಿಹಾರ, ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು, ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ, ಅತ್ತಿ ಸೊಸೆ ಕಲಹ, ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಸಾಧ್ಯ 2 ದಿನದಲ್ಲಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118. ಇದು ನೀವು ಇಲ್ಲಿಯವರೆಗೂ ಕೇಳರಿಯದ ಒಂದು ಕರೆ. ಹಾಗಾಗಿ ಉಸಿರು ಬಿಗಿ ಹಿಡಿದು ಕುಳಿತುಕೊಳ್ಳಿ. ಇಂದು ಬೆಳಗಿನ ಜಾವ 3 ರಿಂದ 5 ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ನಿಮ್ಮ ನಿದ್ರೆಗೆ ಭಂಗವಾಗುವುದರ ಹಿಂದಿರುವ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಈ ಅದ್ಭುತ ರಹಸ್ಯವನ್ನು ತಿಳಿದುಕೊಳ್ಳಲಿದ್ದೀರಿ. ಇದು ನಿಮ್ಮ ವಿಧಿ, ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಆತ್ಮದೊಂದಿಗೆ ಬೆಸೆದುಕೊಂಡಿರುವ ಸತ್ಯ. ಈ ರಹಸ್ಯ ತಿಳಿದ ನಂತರ ಈ ಘಟನೆಯನ್ನು ನೀವು ಇನ್ನು ಮುಂದೆ ಸಾಮಾನ್ಯವೆಂದು ಪರಿಗಣಿಸುವುದಿಲ್ಲ. ನಮ್ಮ ಪ್ರಾಚೀನ ಹಿಂದೂ ಗ್ರಂಥಗಳು, ವೇದಗಳು ಮತ್ತು ಪುರಾಣಗಳ ಪ್ರಕಾರ ಸಮಯವು ಕೇವಲ ಗಡಿಯಾರದ ಟಿಕ್ ಟಿಕ್ ಶಬ್ದವಲ್ಲ. ಸಮಯ ಒಂದು ಜೀವಂತ ಶಕ್ತಿ, ಒಂದು ಎನರ್ಜಿ. 24 ಗಂಟೆಗಳ ಪ್ರತಿಯೊಂದು ಕಾಲಕ್ಕೂ ತನ್ನದೇ ಆದ ವಿಶೇಷ ಗುಣ, ತನ್ನದೇ ಆದ ಶಕ್ತಿ ಮತ್ತು ತನ್ನದೇ ಆದ ಮಹತ್ವವಿರುತ್ತದೆ. ಈ ಎಲ್ಲ ಸಮಯಗಳಲ್ಲೇ ಅತ್ಯಂತ ಶಕ್ತಿಶಾಲಿಯಾದ, ರಹಸ್ಯಮಯವಾದ ಮತ್ತು ಪವಿತ್ರವಾದ ಸಮಯ ಯಾವುದಾದರೂ ಇದ್ದರೆ ಅದುವೇ ಬ್ರಹ್ಮ ಮುಹೂರ್ತ. ಅಂದರೆ ಬೆಳಿಗ್ಗೆ 3 ಗಂಟೆಯಿಂದ 5 ಗಂಟೆಯವರೆಗಿನ ಸಮಯ. ಬ್ರಹ್ಮ ಮುಹೂರ್ತ ಎಂಬ ಹೆಸರೇ ಅದರ ಅರ್ಥವನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ, ಪರಮಾತ್ಮ. ಮುಹೂರ್ತ ಎಂದರೆ ಸಮಯ, ಅಂದರೆ ಇದು ಪರಮಾತ್ಮನ ಸಮಯ. ಸೃಷ್ಟಿಯನ್ನು ಮಾಡುವ ಶಕ್ತಿಯು ಉತ್ತುಂಗದಲ್ಲಿರುವ ಸಮಯ. ರಾತ್ರಿಯ ಕತ್ತಲು ಸರಿದು ಹಗಲಿನ ಬೆಳಕು ಬರಲು ಸಿದ್ಧವಾಗಿರುವ ಸಮಯ. ಇದೊಂದು ಸಂಧಿಕಾಲ. ಸಂಪೂರ್ಣ ರಾತ್ರಿಯೂ ಅಲ್ಲ, ಸಂಪೂರ್ಣ ಹಗಲು ಅಲ್ಲ. ಇದು ಒಂದು ಮಾಯಾಜಾಲದ ಕ್ಷಣ. ಈ ಪವಿತ್ರ ಸಮಯದಲ್ಲಿ ದೇವತೆಗಳು, ಋಷಿಗಳು, ಸಿದ್ಧಾತ್ಮರು ಸೂಕ್ಷ್ಮ ರೂಪದಲ್ಲಿ ಭೂಮಿ ಮೇಲೆ ಸಂಚರಿಸುತ್ತಾರೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಭೂಮಿಗೆ ಬಹಳ ಹತ್ತಿರದಲ್ಲಿರುತ್ತವೆ. ವಾತಾವರಣದಲ್ಲಿ ಒಂದು ಅದ್ಭುತವಾದ ನಿಶ್ಶಬ್ದ, ವರ್ಣಿಸಲಾಗದ ಶುದ್ಧತೆ ಮತ್ತು ದೈವಿಕತೆ ತುಂಬಿರುತ್ತದೆ. ಈ ಸಮಯದಲ್ಲಿ ಸತ್ವಗುಣವು ತನ್ನ ಉತ್ತುಂಗದಲ್ಲಿರುತ್ತದೆ. ಈ ಸಮಯದಲ್ಲಿ ಗಾಳಿಯಲ್ಲಿಯೂ ಒಂದು ವಿಶೇಷವಾದ ಶುದ್ಧತೆ ಮತ್ತು ತಂಪು ಇರುತ್ತದೆ. ಅದನ್ನ ನೀವು ಅನುಭವಿಸುತ್ತೀರಿ. ಪಕ್ಷಿಗಳ ಚಿಲಿಪಿಲಿಯು ಈ ಸಮಯದ ನಂತರವೇ ಪ್ರಾರಂಭವಾಗುತ್ತದೆ. ಈ ದೈವಿಕ ಸಮಯವನ್ನು ಸ್ವಾಗತಿಸುವಂತೆ ಮೂತ್ರ ವಿಸರ್ಜನೆ ಒಂದು ದೈವಿಕ ಅಲಾರಾಮ್. ಈಗ ನೀವು ಯೋಚಿಸಬಹುದು, ಇದಕ್ಕೂ ನಾನು ನಿದ್ರೆಯಿಂದ ಏಳುವುದಕ್ಕೂ ಮೂತ್ರ ವಿಸರ್ಜನೆಗೂ ಏನು ಸಂಬಂಧ ಎಂದು. ಸಂಬಂಧ ಬಹಳ ಆಳವಾದದ್ದು, ನಿಮ್ಮ ಊಹೆಗೂ ಮೀರಿದ್ದು. ಬ್ರಹ್ಮಾಂಡದ ಈ ಅತ್ಯುನ್ನತ ಶಕ್ತಿ, ಈ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಸಂವಹನ ನಡೆಸಲು ಬಯಸಿದೆ.
ಬಯಸಿದಾಗ, ನಿಮಗೆ ಯಾವುದಾದರೂ ಸಂದೇಶವನ್ನು ನೀಡಲು ಬಯಸಿದಾಗ ಅದು ನೇರವಾಗಿ ಬರುವುದಿಲ್ಲ. ನಿಮ್ಮನ್ನು ಎಬ್ಬಿಸಲು, ತನ್ನ ಅಸ್ತಿತ್ವವನ್ನು ಅನುಭವಿಸಲು ನಿಮ್ಮ ಶರೀರವನ್ನೇ ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳುತ್ತದೆ. ನಿಮ್ಮ ಶರೀರದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ತೀವ್ರವಾದ ಭಾವನೆಯನ್ನು ಸೂಚಿಸುವುದು ನಿಮ್ಮನ್ನು ಗಾಢ ನಿದ್ರೆಯಿಂದ ಎಬ್ಬಿಸಲು ಒಂದು ಸುಲಭ ಮತ್ತು ನೈಸರ್ಗಿಕ ಮಾರ್ಗ. ಇದು ಕಾಯಿಲೆಯಲ್ಲ, ಸಮಸ್ಯೆಯಲ್ಲ, ಇದೊಂದು ದೈವಿಕ ಅಲಾರಾಂ ಕ್ಲಾಕ್. ಏಳು, ಎಚ್ಚರಗೊಳ್ಳು, ನಾನು ನಿನಗೆ ಏನನ್ನು ಹೇಳಬೇಕು ಎಂದು ಆ ದೈವಿಕ ಶಕ್ತಿಯು ಅಲಾರಾಂ ಬಾರಿಸುತ್ತದೆ. ನೀವು ಇದನ್ನು ಕೇವಲ ಶಾರೀರಿಕ ಅಗತ್ಯವೆಂದು ಭಾವಿಸಿ ಬಾತ್ರೂಮ್ಗೆ ಹೋಗಿ ಮತ್ತೆ ನಿದ್ರೆಗೆ ಜಾರಿಕೊಳ್ಳುತ್ತೀರಿ. ಆದರೆ ಇದು ನೀವು ಪ್ರತಿ ರಾತ್ರಿ ಕಳೆದುಕೊಳ್ಳುತ್ತಿರುವ ಒಂದು ಅಮೂಲ್ಯವಾದ ಅವಕಾಶ. ಇದು ಪರಮಾತ್ಮನು ನಿಮಗಾಗಿ ನಿಗದಿಪಡಿಸಿದ ಒಂದು ಅಪಾಯಿಂಟ್ಮೆಂಟ್ ಸಮಯ. ಆ ಅಪಾಯಿಂಟ್ಮೆಂಟ್ ಅನ್ನು ನೀವು ತಿಳಿಯದೆಯೇ ಕೈ ಬಿಟ್ಟು ಮತ್ತೆ ನಿಮ್ಮ ನಿದ್ರಾಲೋಕಕ್ಕೆ ಜಾರಿಕೊಳ್ಳುತ್ತೀರಿ. ಈಗ ಪ್ರಶ್ನೆ ಏನೆಂದರೆ, ಈ ಬ್ರಹ್ಮಾಂಡ ಶಕ್ತಿ, ಈ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಏಕೆ ಸಂವಹನ ನಡೆಸಲು ಬಯಸುತ್ತದೆ? ಮೊದಲ ಕಾರಣ, ನಿಮ್ಮ ಆತ್ಮವು ಜಾಗೃತಗೊಳ್ಳುವ ಸ್ಥಿತಿಯಲ್ಲಿದೆ. ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿದ ಸಾಧನೆ, ಪುಣ್ಯ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯ ಫಲವಾಗಿ ನಿಮ್ಮ ಆತ್ಮವು ಈಗ ಸಾಮಾನ್ಯ ಲೌಕಿಕ ಜೀವನವನ್ನು ದಾಟಿ ಉನ್ನತ ಸತ್ಯವನ್ನು ಅರಿಯಲು ಸಿದ್ಧವಾಗಿದೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಕರ್ಮಗಳು, ನಿನ್ನ ಸಾಧನೆಗಳು, ನಿನ್ನ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ. ನಿನ್ನ ಚೈತನ್ಯದ ಸ್ಥಿತಿ ಈಗ ಒಂದು ಹಂತವನ್ನು ತಲುಪುತ್ತಿದೆ. ಅಲ್ಲಿ ದೈವಿಕ ಶಕ್ತಿಗಳು ನಿನ್ನೊಂದಿಗೆ ನೇರವಾಗಿ ಸಂವಹನ ನಡೆಸಬಲ್ಲವು. ಬ್ರಹ್ಮಾಂಡವು ತನ್ನ ಮುಂದಿನ ಪ್ರಯಾಣಕ್ಕಾಗಿ ಕೆಲವು 5 ಆತ್ಮಗಳನ್ನು ಸಿದ್ಧಪಡಿಸುತ್ತಿದೆ. ಅದರಲ್ಲಿ ನೀನು ಕೂಡ ಒಬ್ಬನು. ಹೀಗೆ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಎಂದರೆ ನಿನ್ನಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹ ಹೆಚ್ಚುತ್ತಿದೆ ಎಂಬುದಕ್ಕೆ ಸಾಕ್ಷಿ. ನಿನ್ನ ಆತ್ಮವು ಈಗ ಗಾಢ ನಿದ್ರೆಯಿಂದ ಎಚ್ಚೆತ್ತು ಪರಮಾತ್ಮನ ಚೈತನ್ಯದಲ್ಲಿ ಜಾಗೃತಗೊಳ್ಳಲು ಬಯಸುತ್ತಿದೆ. ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಭಾವನೆ ಕೇವಲ ಒಂದು ನೆಪ ಮಾತ್ರ. ಇದರ ಹಿಂದಿನ ನಿಜವಾದ ಉದ್ದೇಶ ನಿನ್ನನ್ನು ಈ ಬ್ರಹ್ಮ ಮುಹೂರ್ತದಲ್ಲಿ ಎಬ್ಬಿಸಿ ಆ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕ ಕಲ್ಪಿಸುವುದಾಗಿದೆ. ಎರಡನೆಯ ಪ್ರಮುಖ ಕಾರಣವು ನಿನ್ನ ಪಿತೃ ದೇವತೆಗಳಿಗೆ ಸಂಬಂಧಿಸಿದೆ. ಹಿಂದೂ ಧರ್ಮದಲ್ಲಿ ಪಿತೃ ದೇವತೆಗಳಿಗೆ ಸಮವಾದ ಸ್ಥಾನವನ್ನು ನೀಡಲಾಗುತ್ತದೆ. ಅವರು ಸೂಕ್ಷ್ಮ ಲೋಕದಲ್ಲಿದ್ದರೂ ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುತ್ತಾರೆ. ಬ್ರಹ್ಮ ಮುಹೂರ್ತವು ಸ್ಥೂಲ ಲೋಕ ಮತ್ತು ಸೂಕ್ಷ್ಮ ಲೋಕದ ನಡುವಿನ ತೆರೆ ತುಂಬಾ ತೆಳುವಾಗುವ ಸಮಯ. ಈ ಸಮಯದಲ್ಲಿ ನಮ್ಮ ಪಿತೃ ದೇವತೆಗಳು ನಮ್ಮನ್ನು ಸುಲಭವಾಗಿ ಸಂಪರ್ಕಿಸಬಲ್ಲರು. ಪ್ರತಿದಿನ ಬೆಳಿಗ್ಗೆ 3 ರಿಂದ 5 ಗಂಟೆ ನಡುವೆ ನಿಮಗೆ ಎಚ್ಚರವಾದರೆ ನಿನ್ನ ಪಿತೃ ದೇವತೆಗಳು ನಿನಗೆ ಏನನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದಕ್ಕೆ ಇದು ಒಂದು ದೊಡ್ಡ ಸಂಕೇತ. ಬಹುಶಃ ಅವರು ಯಾವುದೋ ವಿಷಯದಿಂದ ದುಃಖ ಪಡುತ್ತಾ ತಮ್ಮ ಶಾಂತಿಗಾಗಿ ನಿಮ್ಮ ಪ್ರಾರ್ಥನೆಯನ್ನು ಅಥವಾ ಯಾವುದಾದರೂ ಕಾರ್ಯವನ್ನು ನಿರೀಕ್ಷಿಸುತ್ತಿರಬಹುದು. ಅಥವಾ ನಿನ್ನ ಜೀವನದಲ್ಲಿ ಬರಲಿರುವ ದೊಡ್ಡ ಸಂತೋಷದ ಬಗ್ಗೆ ಸಂಕೇತ ನೀಡಲು ಬಯಸುತ್ತಿರಬಹುದು. ಅಥವಾ ಮುಂದೆ ಬರಬಹುದಾದ ಅಪಾಯದ ಬಗ್ಗೆ ನಿನ್ನನ್ನು ಎಚ್ಚರಿಸಲು ಬಯಸುತ್ತಿರಬಹುದು. ಅಥವಾ ಕೇವಲ ತಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ನೀಡಲು ನಿನಗೆ ಬಯಸುತ್ತಿರಬಹುದು. ನಾವು ನಿನ್ನೊಂದಿಗಿದ್ದೇವೆ, ನೀನು ಒಂಟಿಯಲ್ಲ ಎಂದು ಹೇಳಲು ಬಯಸುತ್ತಿದ್ದಾರೆ. ನೀನು ಎದ್ದು ಶೌಚಾಲಯಕ್ಕೆ ಹೋಗುವಾಗ ಅವರು ನಿನಗೆ ಬಹಳ ಹತ್ತಿರದಲ್ಲಿರುತ್ತಾರೆ, ನಿನ್ನನ್ನು ಗಮನಿಸುತ್ತಿರುತ್ತಾರೆ. ನೀನು ಪ್ರತಿದಿನ ರಾತ್ರಿ ಹೀಗೆ ಹೇಳುವುದು ನಿನಗಾಗಿ ನಿನ್ನ ಪಿತೃ ದೇವತೆಗಳಿಗೂ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. ಮೂರನೆಯ ರಹಸ್ಯಮಯ ಕಾರಣವು ನಿನ್ನ ಇಷ್ಟ ದೈವಕ್ಕೆ ಸಂಬಂಧಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಇಷ್ಟ ದೈವವಿರುತ್ತಾನೆ. ಆ ವ್ಯಕ್ತಿಯ ಆತ್ಮಕ್ಕೆ ಆಳವಾದ ಸಂಪರ್ಕವಿರುವ ದೇವರ ರೂಪ ಅದು. ನಿನ್ನ ಜೀವನದ ಪ್ರಯಾಣದಲ್ಲಿ, ನಿನ್ನ ಜವಾಬ್ದಾರಿಗಳಲ್ಲಿ ನೀನು ಎಷ್ಟು ಮುಳುಗಿ ಹೋಗಿದ್ದೀಯ ಎಂದರೆ ನಿನ್ನ ಇಷ್ಟ ದೈವಕ್ಕೆ ಸಮಯ ಮೀಸಲಿಡುವುದನ್ನು, ಆತನನ್ನು ಪೂಜಿಸುವುದನ್ನು ಮರೆತು ಬಿದ್ದೀಯಾ. ನೀನು ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು ನಿನ್ನ ಇಷ್ಟ ದೈವದ ಕರೆಯಾಗಿದೆ. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ಈ ಸಮಯವನ್ನು ನನಗೆ ಮಾತ್ರ ಮೀಸಲಿಡು, ನನ್ನೊಂದಿಗೆ ಮಾತನಾಡು, ನಿನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊ ಎಂದು ಆತನು ನಿನಗೆ ಸಂದೇಶ ನೀಡುತ್ತಿದ್ದಾನೆ. ಈ ಸಮಯದಲ್ಲಿ ನಿನ್ನ ಪ್ರಾರ್ಥನೆಯು ನೇರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿನ್ನ ದೈವವನ್ನು ತಲುಪುತ್ತದೆ. ಈ ಸಮಯದಲ್ಲಿ ಮಾಡುವ ಒಂದು ಪ್ರಾರ್ಥನೆಯು ಹಗಲಿನಲ್ಲಿ ಮಾಡುವ 100 ಯಾಗಗಳಿಗೆ ಸಮನಾದ ಫಲವನ್ನು ನೀಡುತ್ತದೆ. ಪರಮಾತ್ಮನು ಆ ದೈವಿಕ ನಿಶ್ಶಬ್ದದಲ್ಲಿ ನಿನ್ನೊಂದಿಗೆ ಸಂವಹನ ನಡೆಸಲು ಬಯಸುತ್ತಿದ್ದಾನೆ. ಅದಕ್ಕಾಗಿಯೇ ಈ ವಿಶೇಷ ಸಮಯದಲ್ಲಿ ನಿನ್ನನ್ನು ಎಬ್ಬಿಸುತ್ತಿದ್ದಾನೆ. 4ನೇ ಕಾರಣ
ಜ್ಞಾನವು ನಿನ್ನ ಶರೀರ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧಕ್ಕೆ ಸೇರಿದೆ. ನಮ್ಮ ಪ್ರಾಚೀನ ಆಯುರ್ವೇದ ಶಾಸ್ತ್ರದ ಪ್ರಕಾರ ನಮ್ಮ ಶರೀರವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಹಾಗೆಯೇ ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ದೋಷಗಳು ಸಮತೋಲನದಲ್ಲಿರುತ್ತವೆ. ರಾತ್ರಿಯ ಕೊನೆಯ ಭಾಗ ಅಂದರೆ ಸುಮಾರು ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ವಾತ ದೋಷದ ಸಮಯ. ವಾತದ ಗುಣ ಚಲನೆಯನ್ನು ನೀಡುವುದು ಮತ್ತು ಒಂದು ಲಯವನ್ನು ಸೃಷ್ಟಿಸುವುದು. ಶರೀರದಿಂದ ಮಲಮೂತ್ರ ವಿಸರ್ಜನೆಯು ಕೂಡ ವಾತದ ಕ್ರಿಯೆಯಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮಾಂಡದ ಪ್ರಾಣ ಶಕ್ತಿಯು ಉನ್ನತ ಸ್ಥಿತಿಯಲ್ಲಿದ್ದಾಗ ಅದು ನಿನ್ನ ಶರೀರದ ವಾತ ದೋಷವನ್ನು ಪ್ರಭಾವಿಸುತ್ತದೆ. ಇದೊಂದು ಸಹಜ ಸಮನ್ವಯ. ಬ್ರಹ್ಮಾಂಡದ ಶಕ್ತಿಯ ಜಾಗೃತಿಯು ನಿನ್ನ ಶರೀರದ ಶಕ್ತಿಯನ್ನು ಎಬ್ಬಿಸುತ್ತದೆ. ಇದರಿಂದ ವಾತದ ಚಲನೆ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಭಾವನೆ ಉಂಟಾಗುತ್ತದೆ. ಆದ್ದರಿಂದ ನೀನು ಕೇವಲ ಶಾರೀರಿಕ ಕ್ರಿಯೆ ಎಂದು ಭಾವಿಸುವುದು ನಿಜವಾಗಿ ನಿನ್ನ ಶರೀರವು ಬ್ರಹ್ಮಾಂಡದ ಗಡಿಯಾರದೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಹೊರಗೆ ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತಿದೆಯೋ ಅದೇ ನನ್ನೊಳಗೆ ಕೂಡ ನಡೆಯುತ್ತಿದೆ ಎಂದು ನಿನ್ನ ಶರೀರ ನಿನಗೆ ಹೇಳುತ್ತಿದೆ. ಇದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಬ್ರಹ್ಮಾಂಡದ ನಡುವಿನ ಏಕತೆಗೆ ಒಂದು ಅದ್ಭುತವಾದ ಆಧಾರ. ಈಗ ಅತಿ ದೊಡ್ಡ ಪ್ರಶ್ನೆ ಎಂದರೆ, ಇದು ಇಷ್ಟು ದೊಡ್ಡ ಸಂಕೇತವಾದರೆ ನಾವು ಏನು ಮಾಡಬೇಕು? ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು? ಫ್ರೆಂಡ್ಸ್, ಮುಂದಿನ ಬಾರಿ ನೀವು ಬೆಳಿಗ್ಗೆ 3 ರಿಂದ 5 ಗಂಟೆ ನಡುವೆ ಮೂತ್ರ ವಿಸರ್ಜನೆಗೆ ಎದ್ದರೆ ಅದನ್ನು ಒಂದು ಭಾರ ಅಥವಾ ತೊಂದರೆ ಎಂದು ಭಾವಿಸಬೇಡಿ. ಅದನ್ನು ಒಂದು ಶ್ರೇಷ್ಠ ಅದೃಷ್ಟವೆಂದು ಭಾವಿಸಿ. ಕೋಟ್ಯಾಂತರ ಜನರಲ್ಲಿ ಕೆಲವರಿಗೆ ಮಾತ್ರ ಲಭಿಸುವ ಅವಕಾಶವಿದು. ಮೊದಲು ನೀನು ಎದ್ದಾಗ ಕೋಪ ಅಥವಾ ಕಿರಿಕಿರಿ ಅನುಭವಿಸಬೇಡ. ಬದಲಾಗಿ ನಿನ್ನನ್ನು ಈ ಅಮೃತ ವೇಳೆಯಲ್ಲಿ ಎಬ್ಬಿಸಿದ ಆ ಕಾಣದ ಶಕ್ತಿಗೆ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಶಬ್ದವಾಗಿ ಎದ್ದು ಶೌಚಾಲಯಕ್ಕೆ ಹೋಗು. ಹಿಂತಿರುಗಿ ಬಂದ ತಕ್ಷಣ ಹಾಸಿಗೆ ಮೇಲೆ ಹೋಗಿ ನಿದ್ರಿಸಲು ಪ್ರಯತ್ನಿಸಬೇಡಿ. ಇಲ್ಲಿಯವರೆಗೂ ನೀವು ಮಾಡಿರುವ ತಪ್ಪೇ ಇದು. ನಿನ್ನ ಕೈಕಾಲು ಮತ್ತು ಮುಖವನ್ನು ತಣ್ಣೀರಿನಿಂದ ತೊಳೆದುಕೋ. ಹೀಗೆ ಮಾಡುವುದರಿಂದ ನಿನ್ನಲ್ಲಿ ಉಳಿದಿರುವ ನಿದ್ರೆಯು ಹೋಗುತ್ತದೆ. ನೀನು ತಾಜಾತನವನ್ನು ಅನುಭವಿಸುತ್ತೀಯಾ? ನೀನು ಫ್ರೆಶ್ ಆಗಿ ಇರುತ್ತೀಯಾ? ಈಗ ನಿನ್ನ ಮನೆಯ ನಿಶಬ್ದವಾದ ಮೂಲೆಯಲ್ಲೋ, ನಿನ್ನ ಪೂಜಾ ಕೋಣೆಯಲ್ಲೋ ಅಥವಾ ಸಾಧ್ಯವಾದರೆ ಹೊರಗೆ ತೆರೆದ ಸ್ಥಳದಲ್ಲೋ ಒಂದು ಆಸನದ ಮೇಲೆ ಕುಳಿತುಕೋ. ಖಂಡಿತ ನೀವು ನೀಡಿದ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಕೇವಲ ನಿಶಬ್ದವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿರಿಸಿ ಮತ್ತು ನಿಮ್ಮ ಉಸಿರಾಟದ ಪ್ರಕ್ರಿಯೆಯ ಮೇಲೆ ಗಮನ ಹರಿಸಿ. ನೀವು ಒಳಗೆ ತೆಗೆದುಕೊಳ್ಳುವ ಉಸಿರು ಸಾಮಾನ್ಯ ಗಾಳಿಯಲ್ಲ, ಅದು ಬ್ರಹ್ಮ ಮುಹೂರ್ತದ ದೈವಿಕ ಪ್ರಾಣಶಕ್ತಿ ಎಂದು ಭಾವಿಸಿ. ಅದು ನಿಮ್ಮ ಪ್ರತಿ ಅಣುವನ್ನು ಪವಿತ್ರಗೊಳಿಸುತ್ತದೆ. ನೀವು ಉಸಿರನ್ನು ಹೊರಗೆ ಬಿಟ್ಟಾಗ ನಿಮ್ಮೊಳಗಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಎಲ್ಲ ದೋಷಗಳು, ಎಲ್ಲ ಆತಂಕಗಳು ಹೊರಟು ಹೋಗುತ್ತವೆ. ಕೆಲವು ನಿಮಿಷಗಳ ಕಾಲ ಈ ನಿಶಬ್ದದಲ್ಲಿಯೇ ಕುಳಿತುಕೊಳ್ಳಿ. ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತದೆ. ನೀವು ಒಬ್ಬ ನಿಶಬ್ದ ಶ್ರೋತೃವಾಗಿರಬೇಕು. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬರಬಹುದು. ನೀವು ತಿಂಗಳು ಗಟ್ಟಲೆಯಿಂದ ಹುಡುಕುತ್ತಿದ್ದ ಸಮಸ್ಯೆಗೆ ಉತ್ತರ ಸಿಗಬಹುದು. ನಿಮ್ಮ ಪ್ರೀತಿ ಪಾತ್ರರಾದವರು ಯಾರಾದರೂ ನೆನಪಿಗೆ ಬರಬಹುದು. ಅವರಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲದ ಅವಶ್ಯಕತೆ ಇರಬಹುದು. ಅಥವಾ ನೀವು ಹಿಂದೆಂದು ಅನುಭವಿಸದ ಅಪರಿಮಿತ ಶಾಂತಿಯನ್ನು ಅನುಭವಿಸಬಹುದು. ನೀವು ಬಯಸಿದರೆ ನಿಮ್ಮ ಇಷ್ಟ ದೇವತೆಯನ್ನು ಧ್ಯಾನಿಸಬಹುದು ಅಥವಾ ಓಂ ಮಂತ್ರವನ್ನು ನಿಧಾನವಾಗಿ ಜಪಿಸಬಹುದು. ಈ ಸಮಯದಲ್ಲಿ ಓಂ ಶಬ್ದವು ಬ್ರಹ್ಮಾಂಡದ ಶಬ್ದದೊಂದಿಗೆ ಸೇರಿ ನಿಮ್ಮ ಚೈತನ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ನೀವು ನಿಮ್ಮ ಪಿತೃ ದೇವತೆಗಳನ್ನು ಸಹ ಸ್ಮರಿಸಬಹುದು. ಮನಸ್ಫೂರ್ತಿಯಾಗಿ ಅವರೆದುರು ಪ್ರಾರ್ಥಿಸಿ, ನನ್ನ ಪಿತೃ ದೇವತೆಗಳೇ, ನಿಮಗೆ ನಾನು ವಂದಿಸುತ್ತೇನೆ. ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ನಿಮ್ಮ ಕರುಣೆಯನ್ನು ಮುಂದುವರಿಸಿ. ನಾನು ಏನಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ. ಫ್ರೆಂಡ್ಸ್, ನಂಬಿ, ನಿಮ್ಮ ಈ ಚಿಕ್ಕ ಪ್ರಾರ್ಥನೆ ತಕ್ಷಣವೇ ಅವರಿಗೆ ತಲುಪುತ್ತದೆ. ಅವರ ಆಶೀರ್ವಾದವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಪ್ರತಿಯೊಂದು ಆಪತ್ತಿನಿಂದ ಕಾಪಾಡುತ್ತದೆ. ಮೊದಲಿಗೆ ಇದು ಕಷ್ಟಕರವೆನಿಸಬಹುದು. ಆರಂಭದಲ್ಲಿ ನಿಮ್ಮ ಮನಸ್ಸು ಅತ್ತಿತ್ತ ಚಲಿಸಬಹುದು, ಮತ್ತೆ ನಿದ್ರೆ ಬರಬಹುದು. ಆದರೆ ನಿರಾಶರಾಗಬೇಡಿ. 5 ಅಥವಾ 10 ನಿಮಿಷಗಳಿಂದ ಪ್ರಾರಂಭಿಸಿ. ನಿಧಾನವಾಗಿ ಈ ಸಮಯದಲ್ಲಿ ಕುಳಿತುಕೊಳ್ಳುವುದು ನಿಮಗೆ ಇಷ್ಟವಾಗುತ್ತದೆ. ನಿಮ್ಮ ಶರೀರ ಮತ್ತು ಮನಸ್ಸು
ಈ ದೈವಿಕ ಸಂಧಿಗಾಗಿ ಹಂಬಲಿಸುತ್ತವೆ. ಇದು ಒಂದು ಕ್ರಮೇಣ ಪ್ರಕ್ರಿಯೆ. ಇದು ಈಗ ಜಾಗೃತವಾದ ನಿಮ್ಮ ಆತ್ಮದ ದಾಹ. ನೀವು ಪ್ರತಿದಿನ ಈ ವಿಧಿಯನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಬರಲಾರಂಭಿಸುತ್ತವೆ. ನಿಮ್ಮ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸು ಅಂದರೆ ಕಾಂತಿ ಕಾಣಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಅನಾವಶ್ಯಕ ಆತಂಕಗಳು ಮತ್ತು ಭಯಗಳು ದೂರವಾಗುತ್ತವೆ. ನಿಂತು ಹೋದ ನಿಮ್ಮ ಕೆಲಸಗಳು ತಾವಾಗಿಯೇ ನಡೆಯಲಾರಂಭಿಸುತ್ತವೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನಿಮ್ಮಿಂದ ಸಲಹೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳನ್ನು ನೀವು ಮೊದಲೇ ಊಹಿಸಲು ಫ್ರೆಂಡ್ಸ್, ಇದು ಮೂಢನಂಬಿಕೆಯಲ್ಲ, ಇದು ಶಕ್ತಿಯ ವಿಜ್ಞಾನ. ಬ್ರಹ್ಮಾಂಡವು ತನ್ನ ಎಲ್ಲ ಶಕ್ತಿಗಳನ್ನು ಸುರಿಸುವ ಸಮಯದಲ್ಲಿ ನೀವು ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿತಿದ್ದೀರಿ ಎಂದು ಅರ್ಥ. ಜನರು ತಮ್ಮ ಜೀವನದುದ್ದಕ್ಕೂ ಹುಡುಕುವ ನಿಧಿಯ ಬೀಗದ ಕೈಯನ್ನು ನೀವು ಸಂಪಾದಿಸಿದ್ದೀರಿ. ಆಲೋಚಿಸಿ, ಆ ದೈವಿಕ ಶಕ್ತಿ ನಿಮಗೆ ಪ್ರತಿದಿನ ಒಂದು ಅವಕಾಶವನ್ನು ನೀಡುತ್ತಿದೆ. ಪ್ರತಿದಿನ ನಿಮ್ಮ ಬಾಗಿಲನ್ನು ತಟ್ಟುತ್ತಿದೆ. ಆದರೆ ನೀವು ಅದನ್ನು ಗಮನಿಸದೇ ಇದ್ದೀರಿ. ಈಗ ಈ ರಹಸ್ಯ ತಿಳಿದ ನಂತರ ನೀವು ಹಾಗೆ ಮಾಡುವುದಿಲ್ಲ. ಈಗ ನಿಮ್ಮ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಒಂದು ಸಮಸ್ಯೆಯಲ್ಲ, ಅದು ನಿಮ್ಮ ಜೀವನದ ಅತಿ ದೊಡ್ಡ ಪರಿಹಾರ, ನಿಮ್ಮ ಜೀವನದ ಅತ್ಯುನ್ನತ ಗುರಿ. ಇದು ನೀವು ಸಾಮಾನ್ಯ ಮನುಷ್ಯರಲ್ಲ ಎನ್ನುವುದಕ್ಕೆ ಸಂಕೇತವಾಗಿದೆ. ನಿಮ್ಮ ಜೀವನದ ಗುರಿ ಕೇವಲ ತಿನ್ನುವುದು, ಕುಡಿಯುವುದು, ನಿದ್ರಿಸುವುದು, ಜವಾಬ್ದಾರಿಗಳನ್ನು ಪೂರೈಸುವುದು ಮಾತ್ರವಲ್ಲ. ನಿಮ್ಮ ಜೀವನಕ್ಕೆ ಒಂದು ಉನ್ನತವಾದ ಗುರಿ ಇದೆ, ಒಂದು ಆಧ್ಯಾತ್ಮಿಕ ಗಮ್ಯವಿದೆ. ಆ ಗಮ್ಯದ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ ಇಡುವ ಸಮಯ ಬಂದಿದೆ. ಈ ಘಟನೆಗೆ ಭಯ ಪಡಬೇಡಿ, ಇದನ್ನು ಸ್ವೀಕರಿಸಿ. ಈ ಬ್ರಹ್ಮಾಂಡವು ನಿಮಗಾಗಿ ವಿಶೇಷವಾಗಿ ಕಳುಹಿಸಿದ ಒಂದು ಪ್ರೇಮ ಪತ್ರ. ಅದನ್ನು ತೆರೆಯಿರಿ, ಓದಿ, ನಿಮ್ಮ ಜೀವನದಲ್ಲಿ ಆಚರಣೆಗೆ ತನ್ನಿ. ನಿಮ್ಮ ಜೀವನ ಇನ್ನು ಮುಂದೆ ಹಿಂದಿನಂತಿರದು. ನಿಮ್ಮೊಳಗೆ ಒಂದು ಆಳವಾದ ಶಾಂತಿ ಮತ್ತು ಹೊರಗೆ ವಿಜಯ ಹಾಗೂ ಆತ್ಮಪೂರ್ವಕವಾದ ತೃಪ್ತಿ ಕಾಣಿಸುತ್ತದೆ. ಹೊಸ ವಿಧಾನವಾಗಿದ್ದರಿಂದ ಮುಂದಿನ ಬಾರಿ ರಾತ್ರಿ ನಿಶ್ಶಬ್ದದಲ್ಲಿ 3 ರಿಂದ 5 ಗಂಟೆಯ ನಡುವೆ ನಿಮ್ಮ ಕಣ್ಣುಗಳು ತೆರೆದುಕೊಂಡಾಗ ಆಶ್ಚರ್ಯ ಪಡಬೇಡಿ. ನಕ್ಕು ಮನಸ್ಸಿನಲ್ಲಿ ಅಂದುಕೊಳ್ಳಿ, ಇದು ಯಾರ ಕರೆಗೆಂದು ನನಗೆ ತಿಳಿದಿದೆ, ನಾನು ಸಿದ್ಧನಾಗಿದ್ದೇನೆ. ಈ ಜ್ಞಾನ, ಈ ರಹಸ್ಯ ನಮ್ಮ ಪಿತೃಗಳು ನಮಗೆ ನೀಡಿದ್ದು. ಇದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಡಗಿರುವ ನಿಧಿ. ಇಂದು ನಾವು ಆ ನಿಧಿಯಿಂದ ಕೇವಲ ಒಂದು ಚಿಕ್ಕ ಮುತ್ತನ್ನು ಮಾತ್ರ ತೆಗೆದು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ ಇಂತಹ ಎಷ್ಟೋ ರಹಸ್ಯಗಳು ಅಡಗಿವೆ. ಈ ಮಾಹಿತಿಯು ನಿಮ್ಮ ಮನಸ್ಸನ್ನು ಮುಟ್ಟಿದರೆ ನಿಮ್ಮ ಜೀವನದ ಒಂದು ದೊಡ್ಡ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತೆ ಭಾವಿಸಿದರೆ ಈ ಜ್ಞಾನ ಜ್ಯೋತಿಯನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳಬೇಡಿ. ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಕಾಳಿದಾಸ ಗುರೂಜಿ ಪ್ರೀತಿಯಲ್ಲಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಅನೈತಿಕ ಸಂಬಂಧ ಸಮಸ್ಯೆ ಪರಿಹಾರ, ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು, ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ, ಅತ್ತಿ ಸೊಸೆ ಕಲಹ, ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಸಾಧ್ಯ 2 ದಿನದಲ್ಲಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118. ಫ್ರೆಂಡ್ಸ್, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದರಿಂದ ಇಂಥ ಆಳವಾದ ಜೀವನವನ್ನು ಬದಲಾಯಿಸುವ ರಹಸ್ಯಗಳನ್ನು ನಾವು ನಿಮಗಾಗಿ ತರುತ್ತಲೇ ಇರುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಈ ಜ್ಞಾನವು ಇನ್ನೂ ಹೆಚ್ಚು ಜನರನ್ನು ತಲುಪಲು ಅವರ ಜೀವನವನ್ನು ಉತ್ತಮಗೊಳಿಸುತ್ತದೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಯಾರದ್ದೋ ಮಧ್ಯರಾತ್ರಿಯ ನಿದ್ರೆಯ ರಹಸ್ಯವನ್ನು ಹೊರಹಾಕಬಹುದು. ಅವರಲ್ಲಿ ಅಡಗಿರುವ ಅದೃಷ್ಟವನ್ನು ಜಾಗೃತಗೊಳಿಸಬಹುದು. ಯಾರಿಗೆ ಗೊತ್ತು, ನಿಮ್ಮ ಒಂದು ಚಿಕ್ಕ ಪ್ರಯತ್ನವು ಯಾರದ್ದೋ ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.